ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರೀಲ್ ಆಫ್ ದಿ ಡೇ. ಇವತ್ತಿನ ಇದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾನ ಸಿಕ್ಕಾಪಟ್ಟೆ ಮೋಡಿ ಮಾಡಿದ್ದಲ್ಲದೆ ಪ್ರಧಾನಿ ಮೋದಿ ತಮ್ಮ ಗೆಳತಿಗೆ ಗಿಫ್ಟ್ ಕೊಟ್ಟಿರುವಂತಹ ಕ್ಯೂಟ್ ವಿಡಿಯೋ ಜಾಲತಾಣವನ್ನೇ ಜಗಮಗಿಸಿಬಿಟ್ಟಿದೆ. ಪ್ರಾಚೀನ ನಾಗರಿಕತೆಯ ಬೀಡಲ್ಲಿ ಮೋದಿ ಮೇನಿಯಾ, ಮೆಲೋಡಿ ಮೋಡಿಯ ಸ್ಟೋರಿ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿ, ಇಟಲಿ ಪ್ರಧಾನಿ ಮೆಲೋನಿ ಮೇನಿಯಾ. ನಮೋ ಮೆಲೋಡಿ ಗಿಫ್ಟ್ಗೆ ಕರಗಿದ ಜಾರ್ಜಿಯಾ ಮೆಲೋನಿ. ಪಂಚರಾಜ್ಯಗಳ ಪ್ರವಾಸದ ಕೊನೆಯ ಘಟ್ಟದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಯುರೋಪ್ನ ಇಟಲಿಗೆ ಭೇಟಿ ನೀಡಿದ್ದಾರೆ. ಇಟಲಿಯ ಕ್ಯಾಪಿಟಲ್ ರೋಮ್ಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಅನಿವಾಸಿ ಭಾರತೀಯರು ಅದ್ಧೂರಿ ಸ್ವಾಗತ ಕೋರಿದ್ರು. ಬಳಿಕ ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಮಿಲಿಟರಿ ಗೌರವದ ಮೂಲಕ ಆತ್ಮೀಯವಾಗಿ ಸ್ವಾಗತ ಕೋರಿದ್ರು. ತಮ್ಮ ಭೇಟಿಯ ನೆನಪಾಗಿ ಪ್ರಧಾನಿ ಮೋದಿ ಪಾರ್ಲೆ ಕಂಪನಿಯ ಮೆಲೋಡಿ ಚಾಕೊಲೇಟ್ ಗಿಫ್ಟ್ ಕೊಟ್ಟಿದ್ದಾರೆ. ನಮೋ ಕೊಟ್ಟ ಗಿಫ್ಟ್ಗೆ ಇಟಲಿ ಪ್ರಧಾನಿ ಫಿದಾ ಆಗಿದ್ದಾರೆ. ಈ ವಿಡಿಯೋ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೀಕ್ಷಣೆ ಕಂಡಿದೆ. ಮೋದಿ ಮೆಲೋನಿ ಸ್ನೇಹಕ್ಕೆ ಸೋಷಿಯಲ್ ಮೀಡಿಯಾ ಅಂತೂ ಮತ್ತು ಬಂದ ಕುದುರೆಯಂತೆ ಜಿಗಿತಾ ಇದ್ದು, ಮೆಲೋಡಿ ಮೋಡದ ಇಬ್ಬನಿ ಮೇಘವಾಗಿ ಧರೆಗಿಳಿದಿದೆ. ಮೋದಿ ನನಗಾಗಿ ಗಿಫ್ಟ್ ತಂದಿದ್ದಾರೆ ಅಂತ ಮೆಲೋನಿ ವಿಡಿಯೋ ಶೇರ್ ಮಾಡಿದ್ದಾರೆ. ಹಲವು ಬಾರಿ ಜಾಗತಿಕ ವೇದಿಕೆಗಳಲ್ಲಿ ಮೋದಿ ಮೆಲೋನಿ ಭೇಟಿಯಾಗಿದ್ದು ಆತ್ಮೀಯ ಮಾತುಕತೆ ನಡೆಸ್ತಾ ಬಂದಿದ್ದ ಮೆಲೋನಿ ನಾನು ಮೋದಿ ಫ್ಯಾನ್ ಅಂತ ಹೇಳ್ಕೊಂಡಿದ್ರು. ಮೋದಿ ಜಾರ್ಜಿಯಾ ಮೆಲೋಡಿ ಸ್ನೇಹ ವಿಶ್ವದಲ್ಲೇ ಫೇಮಸ್ ಆಗಿದೆ. ಮೆಲೋಡಿ ಅಂತಲೇ ಮೋದಿ ಮೆಲೋನಿ ಗೆಳೆತನ ಪ್ರಖ್ಯಾತಿಯಾಗಿದೆ. 2023ರಲ್ಲಿ ದುಬೈನಲ್ಲಿ ಮೋದಿ ಮೆಲೋನಿ ಭೇಟಿಯಾಗಿ ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ರು. ಬಳಿಕ G7 ಮತ್ತು G20 ಶೃಂಗಸಭೆಗಳ ಸಂದರ್ಭದಲ್ಲಿ ಇಬ್ಬರ ನಡುವೆ ಸ್ನೇಹ ಬೆಸೆದಿತ್ತು. ಇಬ್ಬರ ಹೆಸರನ್ನ ಸೇರಿಸಿದ್ದ ಮೆಲೋನಿ ಮೆಲೋಡಿ ಅಂತ ಕರೆದಿದ್ರು. ಆಗಿನಿಂದಲೂ ಸೆಲ್ಫಿ ಹಾಗೂ ವಿಡಿಯೋಗಳು ಸದಾ ಟ್ರೆಂಡಿಂಗ್ ಆಗಿವೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಮೆಲೋನಿ ವೆಲ್ಕಮ್ ಟು ರೋಮ್ ಮೈ ಫ್ರೆಂಡ್ ಅಂತ ಹೇಳಿದ್ದು, ಪ್ರಧಾನಿ ಮೋದಿ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮೆಲೋನಿ ಜೊತೆಗಿನ ಭೋಜನ ಕೂಟದಲ್ಲಿ ಭಾಗವಹಿಸಿದ್ದು, ಐತಿಹಾಸಿಕ ಕೊಲೋಸಿಯಂಗೆ ಭೇಟಿ ನೀಡಿದ್ದು, ಭಾರತ ಇಟಲಿ ಸ್ನೇಹವನ್ನ ಮತ್ತಷ್ಟು ಬಲಪಡಿಸುವ ಹೆಜ್ಜೆ ಇರಿಸಿದ್ದೇವೆ ಅಂತ ಹೇಳಿದ್ದಾರೆ. ಐತಿಹಾಸಿಕ ಸ್ಮಾರಕ ಕೊಲೋಸಿಯಂಗೆ ಪ್ರಧಾನಿ ಮೋದಿ ಭೇಟಿ. ಭೇಟಿಯ ಭಾಗವಾಗಿ ಪ್ರಧಾನಿ ಮೋದಿ ಹಾಗೂ ಇಟಲಿ ಪಿಎಂ ಮೆಲೋನಿ ರೋಮ್ನ ಐತಿಹಾಸಿಕ ಜಗತ್ಪ್ರಸಿದ್ಧ ಕೊಲೋಸಿಯಂ ಸ್ಮಾರಕಕ್ಕೆ ಒಟ್ಟಿಗೆ ಭೇಟಿ ನೀಡಿದ್ದು ವಿಶೇಷವಾಗಿತ್ತು. ರೋಮ್ನ ರಸ್ತೆಗಳಲ್ಲಿ ಒಂದೇ ಕಾರ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ ಮೋದಿ ಮೆಲೋನಿ ಉಭಯ ದೇಶಗಳ ಪರವಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು. ಕೊಲೋಸಿಯಂನಲ್ಲಿ ನಡೆದಾಡ್ತಾ ಸುದೀರ್ಘ ಮಾತುಕತೆ ನಡೆಸಿದ್ರು. ವಿದೇಶಿ ಹೂಡಿಕೆ, ರಕ್ಷಣೆ, ಶುದ್ಧ ಇಂಧನ, ಆವಿಷ್ಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೊತೆಗೆ ಜನರಿಂದ ಜನರ ನಡುವೆ ವಿನಿಮಯ ಕುರಿತಂತೆ ಪರಸ್ಪರ ಚರ್ಚೆ ನಡೆಸಿದ್ರು. ಪ್ರಧಾನಿ ಮೋದಿ ಮೆಲೋನಿಗೆ ಮೆಲೋಡಿ ಗಿಫ್ಟ್ ಕೊಟ್ಟ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮೆಲೋಡಿ ಕಂಪನಿಯ ಷೇರು ಉತ್ತುಂಗಕ್ಕೇರಿದೆ. ಮಾರುಕಟ್ಟೆಯಲ್ಲೂ ಮೆಲೋಡಿ ಕಂಪನಿ ಗೂಳಿ ಜಿಗಿತ ಮೂಲಕ ಮೋಡಿ ಮಾಡಿದೆ. ಪ್ರಧಾನಿ ಮೋದಿ ಮೆಲೋಡಿ ಮೂಮೆಂಟ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ದೇಶ ಆರ್ಥಿಕ ಸಂಕಷ್ಟದಲ್ಲಿದೆ, ರೈತರು, ಯುವಕರು ಕಷ್ಟದಲ್ಲಿರುವಾಗ ಮೋದಿ ಚಾಕೊಲೇಟ್ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರಧಾನಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಒಟ್ಟಾರೆ ಪ್ರಧಾನಿ ಮೋದಿಯ ಇಟಲಿ ಭೇಟಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರವನ್ನ 20 ಬಿಲಿಯನ್ ಯೂರೋ ತಲುಪಿಸುವ ಗುರಿ ಹೊಂದಲಾಗಿದೆ. ಇಟಲಿಯಲ್ಲಿ ಮೋದಿ ಮೆಲೋನಿ ಸ್ನೇಹ ಬಂಧ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವುದು ವಿಶೇಷವಾಗಿದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.